ಬೆಂಗಳೂರಿನಲ್ಲಿ ಬಸ್ ಅಪಘಾತಕ್ಕೆ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಕೂಲ್ ಬಸ್ ಚಾಲಕ ಮಾರ್ಯಪ್ಪ 45 ವರ್ಷ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮಾರ್ಯಪ್ಪ ಯಾದಗಿರಿ ಮೂಲದ ಚಾಲಕನಾಗಿದ್ದ. ಯಾದಗಿರಿ ಮೂಲ, ಕೆಲಸ ಮಾಡ್ತಿದ್ದು ಇಲ್ಲೇನೆ, ಬಸ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಅಪಘಾತದ ನಂತರ ಸ್ಥಳೀಯರು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಹೆಣ್ಣೂರು ಪೊಲೀಸರಿಂದ ಮಾರ್ಯಪ್ಪನನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಇದ್ದೀರಿ ಮಾರ್ಯಪ್ಪನ ಫೋಟೋನನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸ್ಕೂಲ್ ಬಸ್ಸನ್ನು ಕೆಲವರು ಭಾರಿ ವಾಹನಗಳಿರುತ್ತೆ, ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಚಾಲನೆ ಮಾಡೋದೇ ಅವರಿಗೆ ಶೋಕಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಸಾಮಾನ್ಯವಾಗಿ ಕೆಲವಷ್ಟು ವ್ಯಕ್ತಿಗಳನ್ನು ನೋಡಿದಾಗ ಯಾರೇ ಎದುರುಗಡೆ ಬಂದರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಡ್ರೈವ್ ಮಾಡ್ತಾ ಇರ್ತಾರೆ. ಚಿಕ್ಕ ಪುಟ್ಟ ಪಕ್ಕದಲ್ಲಿ ನೋಡಿ, ಅದನ್ನು ನಿಲ್ಲಿಸಲಿಕ್ಕೆ ಅವಕಾಶ ಇತ್ತು. ಅವನಿಗೆ, ಚಾಲಕನಿಗೆ ನಿಲ್ಲಿಸಲಿಕ್ಕೆ ಅವಕಾಶ ಇತ್ತು. ಟಚ್ ಆಗಿದೆ ಅನ್ನೋ ಕಾರಣಕ್ಕೆ ತಕ್ಷಣ ಬ್ರೇಕ್ ಹಾಕಿದರೆ ಜೀವ ಉಳಿತಾ ಇತ್ತು. ಬಟ್ ಅವನು ಹಾಗೆ ಮುಂದುವರೆದು ಡಿಕ್ಕಿ ಆದರೂ ಕೂಡ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಅಲ್ಲಿಂದ ಪರಾರಿಯಾಗುವ ಪ್ರಯತ್ನವನ್ನು ಮಾಡಿದ್ದ. ಸೊ ಹೀಗಾಗಿ ಅಲ್ಲಿನ ಸ್ಥಳೀಯರು ಆಕ್ರೋಶಗೊಂಡರು, ಬಸ್ಸನ್ನು ನಿಲ್ಲಿಸಿದರು, ಡ್ರೈವರ್ನನ್ನು ಹಿಡಿದ್ರು, ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಟ್ ಅದೇನೇ ಆಗಿದ್ದರೂ ಕೂಡ ಒಂದು ಕ್ಷಣದ ಅಚಾತುರ್ಯ ಇದೆಲ್ಲ, ಒಂದು ಕ್ಷಣ ಮೈ ಮರೆತರೆ ಎಂಥ ದುರಂತ ಸಂಭವಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಈ ಸಂದರ್ಭದಲ್ಲಿ ಅವನು ಮೈ ಮರೆತಿದ್ದ, ಅಜಾಗರೂಕನಾಗಿದ್ದ ಅನ್ನೋದು ಗೊತ್ತಾಗತ್ತೆ. ಅವನನ್ನು ವಿಚಾರಣೆ ಮಾಡ್ತಿದ್ದಾರೆ. ಅವನು ಸಾಮಾನ್ಯವಾಗಿ ಪ್ರಜ್ಞೆಯಲ್ಲಿದ್ದನಾ ಅಥವಾ ಬೇರೆ ಯಾವುದಾದ್ರೂ ನಶೆಯಲ್ಲಿದ್ದನಾ, ಹೇಗೆ ಈ ರೀತಿ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡ್ತಾನೆ, ಹೇಳಿ ಕೇಳಿ ನೋಡಿ. ಇಂಥವನ ಕೈಗೇನೆ ಅಷ್ಟು ಮಕ್ಕಳನ್ನು ಕರೆದುಕೊಂಡು ಹೋಗುವಂಥ ಜವಾಬ್ದಾರಿ ಆ ಶಾಲೆ ಕೊಟ್ಟಿತ್ತು. ಈ ರೀತಿ ಅಜಾಗರೂಕತೆ ಡ್ರೈವರ್ಗೇನೆ ಅಷ್ಟು ಮಕ್ಕಳ ಜೀವ. ನಿಜಕ್ಕೂ ಕೂಡ ಪೋಷಕರು ಯೋಚನೆ ಮಾಡಬೇಕು. ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಕೂಡ ಎಂಥ ಡ್ರೈವರ್ಗಳನ್ನು ನಾನು ನೇಮಿಸಿಕೊಂಡಿದ್ದೇವೆ ಅನ್ನೋದನ್ನು ಕಾಲಕ್ಕೆ ಟ್ರ್ಯಾಕ್ ಮಾಡ್ತಾ ಇರಬೇಕು. ಇಲ್ಲವಾದರೆ ಇಂಥ ದುರಂತಗಳು ಸಂಭವಿಸಿದ ನಂತರವೇ ಎಚ್ಚೆತ್ತುಕೊಳ್ಳಬೇಕಾದಂಥ ಸಂದರ್ಭ ಒದಗಿ ಬರಬೇಕಾಗುವುದು. ಸ್ಕೂಲ್ ಬಸ್ ಅಪಘಾತಕ್ಕೆ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಘಾತದಲ್ಲಿ ಮೃತಪಟ್ಟ ಬಾಲಕಿಯ ಹಿಂದೆ ಒಂದು ಕರುಣಾಜನಕ ಕಥೆ ಇದೆ. ನಾಗನಗೌಡ ಮತ್ತು ಈರಮ್ಮ ಮದುವೆಯಾಗಿ 10 ವರ್ಷ ಆಗಿತ್ತು. 8 ವರ್ಷಗಳ ಕಾಲ ಈ ದಂಪತಿಗೆ ಮಕ್ಕಳೇ ಆಗಿರಲಿಲ್ಲ. ಮಕ್ಕಳಿಗಾಗಿ ಅವರು ತಪಸ್ಸು ಮಾಡಿದ್ರು, ಕಂಡ ದೇವರಿಗೆ ಕೈ ಮುಗಿದಿದ್ರು. ಮಕ್ಕಳಿಲ್ವಲ್ಲ ಎನ್ನುವ ಕೊರಗು ಆ ದಂಪತಿಗಿತ್ತು. ಕಳೆದ 2 ವರ್ಷದ ಹಿಂದೆ ಮಕ್ಕಳಾಗಿತ್ತು. ಬಹಳ ಖುಷಿಪಟ್ಟಿದ್ದರು ಅವರು. ಇದ್ದ ಒಬ್ಬ ಮಗಳನ್ನು ಕಳೆದುಕೊಂಡಿದ್ದಾರೆ ದಂಪತಿ, ಕಣ್ಣೀರು ಹಾಕ್ತಾ ಇದ್ದಾರೆ. ಅಣ್ಣನ ಮಗಳು ಭಾನು ಕೂಡ 5 ದಿನದ ಹಿಂದೆ ಕರೆತಂದಿದ್ರು. ರಜೆಗೆ ಊರಿಗೆ ಹೋಗಿದ್ದವರನ್ನು ವಾಪಸ್ ಕರೆತರಲಾಗಿತ್ತು. ಬೆಂಗಳೂರಲ್ಲಿ ಶಾಲೆಗೆ ಸೇರಿಸಬೇಕು, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತ ಹೇಳಿ. ರಾಯಚೂರು ಜಿಲ್ಲೆ ಹೊಂದಾಲಿಯಲ್ಲಿರುವಂಥ ಅಣ್ಣನ ಕುಟುಂಬ ಅದು. ರಾಯಚೂರು ಜಿಲ್ಲೆ ವಂದಲಿ, ದೇವದುರ್ಗ ತಾಲೂಕು ವಂದಲಿ ಗ್ರಾಮ ಅದು. ಸೊ ವಂದಲಿ ಗ್ರಾಮದಿಂದ ಕರೆತರಲಾಗಿತ್ತು. ದುರಂತ ಇದು.
ಬಸ್ ಅಪಘಾತಕ್ಕೆ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ನಾಳೆ ಲಿಂಗಸೂಗೂರಿನ ವಂದಲಿ, ಅದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ವಂದಲಿ ಗ್ರಾಮ, ಅಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ರಾಯಚೂರು ಮೂಲದ ಕಾನ್ಸ್ಟೇಬಲ್ ನಾಗನಗೌಡ ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಊರು ಬಿಟ್ಟು ಊರಿಗೆ ಬಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಅಷ್ಟು ದೂರದಿಂದ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡು ಒಂದು ಸುಂದರ ಸಂಸಾರ, ಅದರ ಜೊತೆಗೆ ಸಂಸಾರಕ್ಕೆ ಮತ್ತಷ್ಟು ಖುಷಿ ಮತ್ತು ಮೆರುಗು, ಸಂಭ್ರಮ ಅಂತ ಹೇಳಿದ್ರೆ ಮಕ್ಕಳು. ಆ ಮಕ್ಕಳನ್ನು ನೋಡೋದೇ ಒಂದು ಚೆಂದ. ಆದರೆ ಹೀಗೆ ಒಂದು ಸುಂದರ ಸಂಸಾರ ಸ್ಮಶಾನವಾಗಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಾರೂ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇಂಥದ್ದೊಂದು ಕಹಿ ಘಟನೆ ನಡೆದು ಹೋಗಿದೆ.